ಭಗವಂತ, ಎಲ್ಲರನ್ನು ನನ್ನಷ್ಟೇ ಇಂಟೆಲಿಜೆಂಟ್ ಆಗಿ ಯಾಕೆ ಹುಟ್ಟಿಸಿಲ್ಲ ನೀನು? ವೈ? ಯಾಕಂದ್ರೆ ನಾನು ನಿನ್ನಷ್ಟು ಬುದ್ಧಿವಂತ ಅಲ್ಲ ಶಿವಪ್ರಸಾದ್. ಭಗವಂತ, ಭಗವಂತ, ಎಂಥ ದೊಡ್ಡ ಮಾತು ಹೇಳ್ಬಿಟ್ಟೆ. ನಾನು ನಿನಗಿಂತ ಬುದ್ಧಿವಂತ ಆಗೋಕ್ ಸಾಧ್ಯನಾ? ಚಾನ್ಸೇ ಇಲ್ಲ. ನೋ. ಮಾವ, ಇದು ಇವ್ರು ಮಾತಾಡ್ತಿರೋದು ಅನ್ಕೊಂಡ್ರಾ? ಸಾಡೆ ಸಾತಿ ಮಾತಾಡ್ತಿರೋದು. ರೇ, ನೀವು ಮಾತಾಡ್ಕೊಳ್ಳಿ. ನಮ್ಗೆ ಯಾಕೆ? ಬನ್ನಿ. ಮಾ ಕೇಳರ ರಾಘವರಾಮ ಕೇಳ. ಸಿಲ್ಲಿ ಪೀಪಲ್ ಯಾರು ನನ್ನ ಅರ್ಥನೇ ಮಾಡ್ಕೊಳ್ತಾ ಇಲ್ಲ. ಯಾಕಂದ್ರೆ ಅವ್ರು ನಿನ್ನಷ್ಟು ಬುದ್ಧಿವಂತರಲ್ಲ ಶಿವಪ್ರಸಾದ್. ಅದು ನನಗೆ ಗೊತ್ತು ಭಗವಂತ. ಆದ್ರೂ ನೀನ್ ಯಾಕೆ ಆ ಮಾತು ಹೇಳಿದೆ? ನಾನು ದಟ್ಟ, ನಾನು ಅರಿವಿಲ್ಲದವನು, ಹಾಗೆಯೇ ಜಗತ್ತಿನ ಎಲ್ಲಾ ಅರಿವುಳ್ಳವನು, ಹಾಗೂ ಜಗತ್ತಿನ ಶ್ರೇಷ್ಠ ಬುದ್ಧಿವಂತ ಕೂಡ. ನಾನು ಯಾರ್ಯಾರ ಅಂತರಾತ್ಮದಲ್ಲಿ ಇರ್ತೀನೋ ಅವ್ರ ತರ ಬದಲಾಗ್ತಿರ್ತೀನಿ. ಬುದ್ಧಿವಂತನ ಅಂತರಾತ್ಮದಲ್ಲಿದ್ದಾಗ ಬುದ್ಧಿವಂತನಾಗಿರ್ತೀನಿ, ಅರಿವಿಲ್ಲದವನ ಅಂತರಾತ್ಮದಲ್ಲಿದ್ದಾಗ ದಡ್ಡನಾಗಿರ್ತೀನಿ. ಆಹಾ, ತುಂಬಾ ಚೆನ್ನಾಗಿ ಹೇಳಿದೆ ಭಗವಂತ. ಈಗ ನನ್ನ ಅಂತರಾತ್ಮದಲ್ಲೂ ನೀನೇ ಇದೆಯಾ? ನೀನು ಇಲ್ಲೇನಾಗಿದ್ಯಾ? ಅದನ್ನ ಅಲ್ಲೇ ಕೇಳ್ಕೊ. ಎಕ್ಸ್ಪೆಕ್ಟೆಡ್. ನೀನ್ ಹೀಗೇ ಹೇಳ್ತೀಯ ಅಂತ ನನಗೆ ಮೊದಲೇ ಗೊತ್ತಿತ್ತು. ಹಾಗಾದ್ರೆ ಯಾರು ಹೇಗ್ ಮಾತಾಡ್ತಾರೆ ಅಂತ ಗೊತ್ತಿರೋ ನೀನು ಕಾಳಜಿಯಿಂದ ನಿನ್ ಹೆಂಡತಿ, ನಿನ್ ತಂದೆ ಹೇಳೋ ಮಾತು ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ ಶಿವಪ್ರಸಾದ್? ನೀನು ಹೀಗೆ ಹೇಳ್ತೀಯಲ್ಲ ಭಗವಂತ, ಇವರೆಲ್ಲ ಸಾಡೆ ಸಾತಿ, ಶನೀಶ್ವರನ ಉಗ್ರ ದೃಷ್ಟಿ ಬಿದ್ರೆ ಮನುಷ್ಯ ಹಾಳಾಗ್ಬಿಡ್ತಾನೆ, ಹಾಗೆ ಹೀಗೆ ಅಂತ ಸುಮ್ಮನೆ ಹೆದರಿಸ್ತಾ ಇದ್ದಾರೆ. ಇದೆಲ್ಲ ತಪ್ಪು ಅಂತ ಹೇಳ್ತಾ ಇದ್ದೆ. ನಿನ್ನ ಒಳಿತಿಗೆ, ನಿನ್ನ ಏಳಿಗೆಗೆ ಅವ್ರು ತೋರ್ಸೋ ಕಾಳಜಿ ತಪ್ಪಲ್ಲ ಶಿವಪ್ರಸಾದ್. ಅಂದ್ರೆ ನೀನು ಅವ್ರ ಜೊತೆ ಸೇರ್ಕೊಂಡಿದ್ಯಾ? ಅಲ್ಲ ಭಗವಂತ, ಶನಿ ಅಂತ ಭಯ ಪಡಿಸೋದು ತಪ್ಪಲ್ವಾ? ಶಿವಪ್ರಸಾದ್, ಶನಿ ಮಹಾನ್ ಶಕ್ತಿವಂತ. ಕರ್ತವ್ಯದ ವಿಚಾರ ಬಂದಾಗ ಕರ್ಮಫಲಗಳನ್ನ ವಿಂಗಡಿಸಿ ಯಾರ್ಯಾರಿಗೆ ಏನೇನ್ ಕೊಡಬೇಕು ಅದನ್ನ ದೇವತೆಗಳು, ಮಾನವರು ಅನ್ನೋ ಭೇದ ಭಾವ ಇಲ್ಲದೆ ಕೊಡುವಂತ ಮಹಾನ್ ನ್ಯಾಯಮೂರ್ತಿ. ಅವನ ದೃಷ್ಟಿಯಿಂದ ನಾನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಶನಿ ದೃಷ್ಟಿಯಿಂದ ತಪ್ಪಿಸ್ಕೊಳ್ಳಕ್ ಹೋಗಿ ನಾನು ಆನೆ ರೂಪ ತಾಳಿದ ಕಥೆ ನಿನಗೆ ಗೊತ್ತಿದೆ ತಾನೆ? ನಾನು ಓದಿದ ಕಥೆಯಲ್ಲಿ ಕತ್ತೆ ಅಂತ ಇತ್ತಲ್ಲ ಭಗವಂತ? ಪ್ರಾಣಿ ಯಾವುದಾದ್ರೇನು ಶಿವಪ್ರಸಾದ್, ನೀತಿ ಪಾಠ ಒಂದೇ ತಾನೆ. ನಾನು ಅನ್ನೋ ಅಹಮ್ಮನ್ನು ಬಿಟ್ಟು ತಗ್ಗಿ ಬಗ್ಗಿ ನಡೆಯುವಂತೆ ಪರಿಪಕ್ವವಾದ ವ್ಯಕ್ತಿತ್ವವನ್ನು ಕೊಡೋದೇ ಶನಿಯ ಕಾರ್ಯ. ಅಂದ್ರೆ ನನಗೆ ಸಾಡೆ ಸಾತೆ ಬಂದಿದೆ, ಅದಕ್ಕೆ ನಾನು 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 ಅಂತ ಮೆರಿತಿದ್ದೀನಿ ಅಂತನಾ? ಈ ಶಿವಪ್ರಸಾದ್ ನಾನು 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 ಅಂತ ಮೆರಿತಾ ಇದ್ದಾನ? ಕಮನ್ ಆನ್ಸರ್. ಭಗವಂತ, ಭಗವಂತ, ಕ್ಲಾರಿಟಿನೇ ಕೊಡ್ಲಿಲ್ವೇ? ಪಟಾಕಿನೂ ಕೊಟ್ಟೆ, ಬೆಂಕಿ ಕಡ್ಡಿನೂ ಕೊಟ್ಟೆ, ಹಚ್ಚಬೇಕಾ ಬೇಡವಾ ಅಂತಾನೆ ಹೇಳಿಲ್ವಲ್ಲ ಭಗವಂತ? ಗೌರಿ, ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಮನೆ ಮುಂದೆ ರಂಗೋಲಿ ಹಾಕೋದನ್ನ ನೋಡಿದ್ಯಾ ನೀನು? ಅಯ್ಯೋ, ದಿನ ನೋಡ್ತೀನಲ್ಲಕ್ಕ. ನಮ್ಮ ಮನೆ ಹತ್ರ ಒಬ್ರು ಅಜ್ಜಿ ಇದ್ದಾರೆ, ಅವ್ರೊಬ್ರೇ ರಂಗೋಲಿ ಬಿಡೋದನ್ನ ನೋಡಿದ್ದು. ಇನ್ ಯಾವ ಮನೆ ಮುಂದೆನೋ ಒಂದಿನನೂ ರಂಗೋಲಿ ನೋಡಿಲ್ಲ. ಮೊದಲೆಲ್ಲ ನಾವು ಕಾಂಪಿಟೇಷನ್ ರಂಗೋಲಿ ಹಾಕಬೇಕು ಅಂತ ಬೆಳಗ್ಗೆ ಬೇಗ ಎದ್ದು ಮನೆ ಮುಂದೆ ನೀರು ಹಾಕಿ ಕಸ ಹೊಡೆದು ರಂಗೋಲಿ ಹಾಕ್ತಿದ್ವಿ. ಈಗಿನ ಕಾಲದಲ್ಲಿ ಮನೆ ಮುಂದೆ ನ್ಯೂಸ್ ಪೇಪರು, ಹಾಲಿನ ಪ್ಯಾಕೆಟ್ ಎರಡೇ ಇರುತ್ತೆ, ರಂಗೋಲಿನೇ ಕಾಣಿಸಲ್ಲ. ಅಕ್ಕ, ರಂಗೋಲಿ ದೇವ್ರ ಪೂಜೆಗೆ ಮನೆ ಮುಂದೆ ಬಿಡೋದಕ್ಕೆ ಮಾತ್ರ ಅಲ್ಲ, ಇದ್ರಲ್ಲಿ ಸೈನ್ಸು, ಮ್ಯಾಥ್ಸು ಎಲ್ಲ ಇದೆಯಂತೆ. ನಾವು ಮಕ್ಕಳಿಗೆ ಟ್ರಯಾಂಗಲ್ಲು, ಸರ್ಕಲ್ ಅಂತೆಲ್ಲ ಹೇಳ್ಕೊಡ್ತೀವಲ್ವಾ, ಇದನ್ನೆಲ್ಲ ನಮ್ಮ ದೇಶದಲ್ಲಿ ಸಾವಿರಾರು ವರ್ಷದ ಹಿಂದೆನೆ ಮನೆ ಮುಂದೆ ರಂಗೋಲಿ ರೂಪದಲ್ಲಿ ಬಿಡ್ತಾ ಇದ್ರಂತೆ. ಈಗಿನ ಕಾಲದಲ್ಲಿ ಡಬಲ್ ಡಿಗ್ರಿ ಮಾಡ್ಕೊಂಡಿರೋ ತಾಯಿ ತಂದೆ ಅವ್ರ ಮಕ್ಕಳಿಗೆ ಸ್ಲೀಪಿಂಗ್ ಲೈನು, ಸ್ಟ್ಯಾಂಡಿಂಗ್ ಲೈನು ಅಂತ ಬರ್ಸಂಗಾಗಿದೆ. ನಿಜ ಅಕ್ಕ, ಇದ್ರಿಂದ ಸೈಂಟಿಫಿಕ್ ರೀಸನ್ಗಳು ತುಂಬಾ ಇದೆಯಂತೆ. ನಾವು ಬೀಜ ಮಂತ್ರಗಳು ಪಠಿಸುವಾಗ ಯಾವ ರೀತಿ ಸೌಂಡ್ ವೇವ್ಸ್ ಬರುತ್ತೋ ಅದೇ ರೀತಿ ನಮ್ಮ ಅಥೆಂಟಿಕ್ ರಂಗೋಲಿಗಳಿರ್ತಾವಂತೆ. ಇದನ್ನೆಲ್ಲ ಸೈಂಟಿಸ್ಟ್ಗಳು ಈಗ ಕಂಡಿಡ್ದಿದ್ದಾರೆ, ಆದ್ರೆ ನಮ್ಮ ಹಿರಿಯರು ಆವಾಗ್ಲೇ ಕಂಡಿಡ್ದಿದ್ದಾರೆ. ಮುಖ್ಯವಾಗಿ ಮನೆ ಮುಂದೆ ಬೆಳಗ್ಗೆ ಮತ್ತೆ ಸಂಜೆ ರಂಗೋಲಿ ಯಾಕೆ ಹಾಕ್ತಾರೆ ಅಂತ ಗೊತ್ತಾ ನಿಂಗೆ? ಮನೆಗೆ ಯಾರೇ ಬಂದ್ರು ಅವ್ರ ದೃಷ್ಟಿ ಮೊದಲು ರಂಗೋಲಿ ಮೇಲೆ ಬೀಳಲಿ ಅಂತ. ಆಗ ಯಾವ ಕೆಟ್ಟ ದೃಷ್ಟಿನೂ ಮನೆ ಮೇಲೆ ಬೀಳಲ್ಲ, ಮನೆಯವ್ರು ಎಲ್ಲರಿಗೂ ಒಳ್ಳೇದೇ ಆಗತ್ತೆ. ಅಕ್ಕ, ಒಂದು ರಂಗೋಲಿ ಹಿಂದೆ ಎಷ್ಟು ದೊಡ್ಡ ವಿಷಯ ಇದೆ ಅಲ್ವಾ? ನಾವೆಲ್ಲ ಪ್ರೋಗ್ರೆಸ್ ಅನ್ಕೊಂಡು ಇದನ್ನೆಲ್ಲ ಬಿಟ್ಬಿಟ್ಟಿದೀವಿ. ಅಂದಾಗೆ ಅಕ್ಕ, ಇದ್ ನಮ್ಮ ಯಜಮಾನ ತಂದ್ಕೊಟ್ಟಿದ್ ರಂಗೋಲಿ ಪುಡಿನಾ? ಅಯ್ಯೋ, ನಿನ್ನ ಹತ್ರ ಹೇಳದೆ ಮರ್ತೋಗ್ಬಿಟ್ಟಿದ್ದೆ ನೋಡು. ಆ ಪ್ಯಾಕೆಟ್ ನೋಡಿದಾಗ ಚೆನ್ನಾಗೇ ಅನಿಸ್ತು.
ಓಪನ್ ಮಾಡಿ ನೋಡ್ತೀನಿ, ಏನೋ ಕೆಟ್ಟ ವಾಸನೆ. ಅದಕ್ಕೆ ಮಾವನ ಹತ್ರ ಹೇಳಿ ಹೊಸ ರಂಗೋಲಿ ಪುಡಿ ತರಿಸ್ದೆ. ಕಾಶಿ ಅವ್ರು ತಂದ್ಕೊಟ್ಟಿರೋದು ಒಳಗಡೆ ಎತ್ತಿಟ್ಟಿದ್ದೀನಿ. ಹೌದಾ, ಸರಿ, ಅದನ್ನ ಕೊಟ್ಟು ಬೇರೆ ತಂದ್ಕೊಡಕ್ಕೆ ಹೇಳ್ತೀನಿ ಬಿಡು. ಸರಿ, ಬೇಗ ಬೇಗ ರಂಗೋಲಿ ಮುಗಿಸೋಣ ಬಾ. ಶನಿ ಮಹಾತ್ಮನ ಕತೆ ಓದೋರು ಬೇಗ ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬರೋದ್ರೊಳಗಡೆ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಬಿಟ್ರೆ ಅವ್ರ ಕತೆ ಓದೋದಕ್ಕೆ ಸರಿ ಹೋಗುತ್ತೆ. ಅಪ್ಪ, ಹೇಗೋ ಈ ಪೂಜೆ ಒಂದು ಚೆನ್ನಾಗಾಗ್ಬಿಟ್ರೆ ಅಷ್ಟು ಸಾಕಪ್ಪ. ಶನಿ ಮಹಾತ್ಮ, ನನ್ನ ಗಂಡನ ಮೇಲೆ ನಿನ್ನ ದೃಷ್ಟಿ ಬೇಡಪ್ಪ. ಕಾಪಾಡು ತಂದೆ, ಕಾಪಾಡು. ಇಷ್ಟೊತ್ತು ಬರಬೇಕಾಗಿತ್ತಲ್ಲ. ಅಮ್ಮ, ಬೇಗ ಬೇಗ ಅಲಂಕಾರ ಮಾಡಿ, ಕಥೆ ಓದೋರು ಬರ್ತಾರೆ. ಹಾಂ ಮಾವ. ಶನಿದೇವ, ಶನೇಶ್ವರಾಯ ಶಾಂತಾಯ ಸರ್ವಾಭಿಷ್ಟಪ್ರದಾಯಿನಿ ಶರಣ್ಯ ವರಣ್ಯ ಸರ್ವೇಶಾಯ ನಮೋ ನಮಃ. ನಮ್ಮಪ್ಪ ತಂದೆ, ನಮ್ಮ ಎಲ್ಲ ಕಷ್ಟ ಪರಿಹಾರ ಮಾಡಿ ನನ್ನ ಮಗನಿಗೆ ಯಾವ ತೊಂದರೆ ಕೊಡಬೇಡಪ್ಪ. ಅವನು ಒಳ್ಳೇದಾಗ್ಲಿಪ್ಪ ತಂದೆ. ಅಪ್ಪ, ನಿನಗೆ ಪೂಜೆ ಬೇಕಾದರೆ ಮಾಡಿಸು, ನಂದೇನು ಅಭ್ಯಂತರ ಇಲ್ಲ. ಆದರೆ ಈ ಪೂಜೆ ಮಾಡಿಸಿದ್ರೇನೆ ನಿನಗೆ ಒಳ್ಳೇದಾಗೋದು ಅಂತ ಮಾತ್ರ ಹೇಳ್ಬೇಡ. ಯಾಕೆ ಹೇಳಬಾರ್ದು? ನಿನಗೆ ಒಳ್ಳೇದಾಗಲಿ ಅಂತಲೇ ನಾನು ಪೂಜೆ ಮಾಡಿಸ್ತಿರೋದು. ಏಯ್, ನಿನ್ನೇನು ದುಡ್ಡು ಕೇಳಿದನು ದಡ್ಡ? ನಾನು ಅಲ್ಪ ಸ್ವಲ್ಪ ಉಳಿಸಿರೋ ಹಣದಲ್ಲಿ ನಿನಗೆ ಒಳ್ಳೇದಾಗಲಿ, ನಿನಗೆ ಶ್ರೇಯೋಭಿವೃದ್ಧಿ ಆಗಲಿ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿಸ್ತಾ ಇದ್ದೀನಿ. ನೀನು ಮಾತಾಡಬಾರ್ದು. ಡೋಂಟ್ ಟಾಕ್. ಅಲ್ಲಪ್ಪ, ಉಳಿಸಿರೋ ಹಣ ಎಲ್ಲ ಪೂಜೆಗೆ ಅಂತ ವೇಸ್ಟ್ ಮಾಡ್ಬಿಡು. ರಂಗೋಲಿ ಪುಡಿ ನಮ್ಮ ಮನೆಯವ್ರು ತಂದ್ಕೊಟ್ರು. ಅಕ್ಕಂಗೆ ಅದು ಇಷ್ಟ ಆಗ್ಲಿಲ್ವಂತೆ, ಅದಕ್ಕೆ ಅಲ್ಲೇ ಇಟ್ಟಿದ್ದಾಳೆ. ರಂಗೋಲಿ ಪುರಿನ ನಿನಗೆ? ಅಯ್ಯೋ, ಆಹಾ, ನನಗೆ ಮನೆ ಕ್ಲೀನಾಗಿ ಇಟ್ಕೊ ಅಂತ ಹೇಳಿ ನೀವು ಮಾಡಿದ್ದೇನೀಗ? ಆಯ್ತು, ನಾವೇ ಕ್ಲೀನ್ ಮಾಡ್ತೀವಿ. ಲೇ, ನೀನೇನು ಕ್ಲೀನ್ ಮಾಡಬೇಡ, ಗಿರಿಜಾ ಕ್ಲೀನ್ ಮಾಡ್ತಾಳೆ. ನೀನು ಕೈ ಕಾಲು ತೊಳ್ಕೊಂಡು ಪೂಜೆ ಕೂತ್ಕೊಬ್ಬ. ಏನು ಬೇಕಾಗಿಲ್ಲ, ನನ್ನ ಗಡ್ಡನ ನಾನೇ ಶೇವ್ ಮಾಡ್ಕೋಬೇಕು. ನಾನು ಮಾಡಿದ ಗಲೀಜನ್ನ ನಾನೇ ಕ್ಲೀನ್ ಮಾಡಬೇಕು. ಇದು ವೇಸ್ಟ್ ತಾನೆ, ಇದರಲ್ಲೇ ಎತ್ತಾನೆ. ಇದೊಂಥರ ಟೈಮ್ ಪಾಸಿಗೆ ಆಟ ಚೆನ್ನಾಗಿದೆ. ಏನು ಲೇಡೀಸ್ ಮಾತ್ರ ರಂಗೋಲಿ ಹಾಕೋದು, ನಾವು ಹಾಕ್ತೀವಿ, ನೋಡ್ತಾ ಇರಿ. ಇದೊಂಥರ ಟೈಮ್ ಪಾಸ್ ಚೆನ್ನಾಗಿದೆ. ಬಾಬಾ, ಕತೆ ಓದೋರಿಗೆ ಎಷ್ಟೊತ್ತಿಗೆ ಬರಕ್ಕೆ ಹೇಳಿದ್ದೀರಾ? ಇಷ್ಟೊತ್ತು ಬರಬೇಕಾಗಿತ್ತು ಕಣಮ್ಮ. ಬನ್ನಿ ಇನ್ಸ್ಪೆಕ್ಟರ್, ಬಂದು ಕಾಣುತ್ತೆ. ಕಾಶಿ ಅವರೇ, ಇದೇನಿದು ಪೊಲೀಸ್ನೆಲ್ಲ ಕರ್ಕೊಂಬಂದ್ಬಿಟ್ಟಿದ್ದೀರಾ? ಓ, ಅದ ಒಂದು ಇಂಪಾರ್ಟೆಂಟ್ ಕೆಲ್ಸಕ್ಕೆ ಹೋಗ್ತಾ ಇದ್ದಿತ್ತು. ಹೆಂಗೋ ನಿಮ್ಮ ಮನೆಯಲ್ಲಿ ಪೂಜೆ ಆತಿಪ್ಪು ವಿಷಯ ನಂಗೆ ಗೊತ್ತಿದ್ದಿತ್ತ. ಕೆಲಸ ಸುಲಭ ಇಲ್ಲಿ ಅಂದೇಳಿ ದರ್ಶನ ಮಾಡ್ಕೊಂಡು ಹೋಪ ಅಂದೇಳಿ ಬಂದದ್ದು. ಭಾಳ ಸಂತೋಷ ಆಯಿತು. ಪೂಜೆ ಟೈಮ್ ಬಂದಿದ್ದಾರಲ್ಲ. ಬನ್ನಿ ಬನ್ನಿ. ಸರ್, ನಾನು ನಿಮ್ಗೆ ನಮಸ್ಕಾರನೇ ಹೇಳಿಲ್ಲ. ನಮಸ್ಕಾರ. ನನ್ನನ್ನು ಅನ್ವಾಂಟೆಡ್ ಅಂತ ಕರಿತಾ ಇರಬೇಕಾದ್ರೆ ನೀವೇನು ಸರ್ ನನ್ನನ್ನು ವಾಂಟೆಡ್ ಅಂತ ಇದ್ದೀರಾ, ಜೊತೆಗೆ ಕ್ರಿಮಿನಲ್ ಅಂತ ಬೇರೆ ಸೇರಿಸ್ತಾ ಇದ್ದೀರಾ. ಬೇಕಾದ್ರೆ ನನ್ನನ್ನು ಕ್ರಿಮಿ ಅಂತ ಕರೀರಿ, ಐ ಅಗ್ರಿ. ಆದರೆ ಕ್ರಿಮಿನಲ್ ಇಟ್ಸ್ ವೆರಿ ಬ್ಯಾಡ್ ವರ್ಡ್. ಏಯ್, ನೀನೇನು ತಪ್ಪೇ ಮಾಡಿಲ್ಲ ಅನ್ನೋ ಥರ ಮಾತಾಡ್ತಿದ್ಯಲ್ಲೋ.
ಹಾಗಿದ್ರೆ ಡ್ರಗ್ ಎಲ್ಲಿಂದ ಬಂತು? ಸರ್, ಅದು ಡ್ರಗ್ ಅಲ್ಲ, ರಂಗೋಲಿ ಪುಡಿ. ನಮ್ಮ ಮನೆಯವರೇ ತಂದ್ಕೊಟ್ಟಿದ್ದು. ಕಾಶಿ, ಇದರಲ್ಲಿ ನಿಮ್ ಕೈವಾಡನೂ ಇದೆಯಾ? ನಿಮ್ ಷಡ್ಕನ್ ಜೊತೆ ಸೇರ್ಕೊಂಡು ಡಿಪಾರ್ಟ್ಮೆಂಟ್ಗೆ ಮೋಸ ಮಾಡ್ತಿದ್ದೀರಾ. ನಿಮ್ಮನ್ನು ಅರೆಸ್ಟ್ ಮಾಡ್ಬೇಕಾಗತ್ತೆ. ಅಯ್ಯೋ ಸರ್, ನನಗೂ ಈಗಲೇ ವಿಷಯ ಗೊತ್ತಾತಿಪ್ಪದು ಸರ್. ಇವತ್ತು ನಾನು ಡ್ರಗ್ ಪೆಡ್ಲರ್ನ ಚೇಸ್ ಮಾಡ್ಕೊಂಡು ಹೋಗ್ತಿದ್ದೀನ, ಅವ ಸಿಕ್ಕಲಿಲ್ಲ. ಆದರೆ ಡ್ರಗ್ಸ್ ಪ್ಯಾಕೆಟ್ ಮಾತ್ರ ಸಿಕ್ತು. ಇದನ್ನ ಡಿಪಾರ್ಟ್ಮೆಂಟಿಗೆ ಹ್ಯಾಂಡ್ ಓವರ್ ಮಾಡ್ರೆ ನಂಗೆ ಪ್ರಮೋಷನ್ ಸಿಕ್ಕತ್ತಂಬ ಖುಷಿಯಲ್ಲ ಕಿಶಿಯೊಳಗೆ ಹಾಕೊಂಡು ಚಾ ಕೊಡುವ ಅಂದಳಿ ಗಿರ್ಜಮ್ಮನ ಮನೆಗೆ ಬಂದ. ಅಷ್ಟೊತ್ತಿಗೆ ನಿಮ್ಮ ಫೋನ್ ಬಂತು. ಬಹುಶಃ ಫೋನ್ ತೆಗುವತ್ತಿಗೆ ಎಲ್ಲೋ ಮಿಸ್ ಆಗಿರ್ಕು. ಕಡಿಕೊಂಡ್ರೆ ಇಲ್ಲೇ ಇತ್ತು. ಮಿಕ್ಕಿದ್ದನ್ನ ನಾನು ಹೇಳ್ತೀನಿ. ಕಾಶಿ ಅವ್ರ ಹತ್ರ ರಂಗೋಲಿ ಪುಡಿ ತೊಗೊಂಬರೋದಕ್ಕೆ ಕೇಳಿದ್ವಿ. ಅವರು ಮನೆಗೆ ಬಂದವರು ಟೀ ಕೇಳಿದ್ರು. ನಾನು ಟೀ ತರೋ ಅಷ್ಟರಲ್ಲಿ ಅರ್ಜೆಂಟ್ ಏನೋ ಕೆಲಸ ಬಂತು ಅಂತ ಹೊರಟ್ಬಿಟ್ರು. ಆಮೇಲೆ ಸೋಫಾ ಕಡೆ ನೋಡ್ತೀವಿ, ಈ ಪ್ಯಾಕೆಟ್ ಬಿದ್ದಿತ್ತು. ನಾವಿದೇ ರಂಗೋಲಿ ಪುಡಿನೇನೋ ಅಂತ ಅಂದ್ಕೊಂಡ್ವಿ. ಆದರೆ ಇದು ಡ್ರಗ್ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ಮುಂದಿನ ಅಧ್ಯಾಯನ ನಾನು ಹೇಳ್ತೀನಿ ಸರ್. ಇವ್ರು ಹೇಳಿದಾಗೆ ನಾನು ಕೂಡ ಇದನ್ನು ರಂಗೋಲಿ ಪುಡಿ ಅಂತಲೇ ಅಂದ್ಕೊಂಡೆ. ಬೈ ಮಿಸ್ಟೇಕು ಇಲ್ಲಿ ಜಾರ್ ಬಿದ್ದೋಯ್ತು. ಇದು ಹಳೆ ATM ಕಾರ್ಡ್ ಸರ್, ವೇಸ್ಟು. ಎತ್ತೋಣ ಅಂತ ಟ್ರೈ ಮಾಡ್ತಾ ಇದ್ದೆ. ಆಟ ಒಂಥರ ಚೆನ್ನಾಗಿತ್ತು ಅಂತ ಹಂಗೆ ಕಂಟಿನ್ಯೂ ಮಾಡಿಬಿಟ್ಟೆ. ಆ ಗ್ಯಾಪಲ್ಲಿ ನೀವು ಬಂದ್ರಿ, ಇದನ್ನು ನೋಡಿದ್ರಿ. ಈ ಥರ ಡ್ರಗಿಫಿಕೇಶನ್ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಸರ್. ಐ ನೆವರ್ ಎಕ್ಸ್ಪೆಕ್ಟೆಡ್. ಆ್ಯಕ್ಚುಲಿ ನನಗೆ ಸೇಫ್ಟಿ ಪಿನ್ನೇ ಹಾಕಕ್ಕೆ ಬರೋಲ್ಲ ಸರ್. ಇನ್ನು ಕಿಂಗ್ ಪಿನ್ನು ಎಲ್ಲ ಇಟ್ಸ್ ವೆರಿ ಇಂಪಾಸಿಬಲ್ ಸರ್. ಸರ್, ಭಗವಂತ ನಾಣ್ಯಗಳು ನನ್ನ ಮಗ ಹೇಳ್ತಾ ಇರೋದೆಲ್ಲ ಸತ್ಯ ಸರ್. ಅನ್ಯಾಯವಾಗಿ ಫಿಟ್ ಆಗಿಬಿಡ್ತಿದ್ರಲ್ರಿ. ಸರಿ ಕಾಶಿ ಸರ್, ಇಲ್ಲಿರೋದನ್ನೆಲ್ಲ ಸ್ವಲ್ಪ ನನ್ನ ಜೀವನ ಎಂಥ ಗತಿಗೆ ಬಂದ್ಬಿಡ್ತಾ ಇತ್ತು. ನೆನ್ಸ್ಕೊಂಡ್ರೆ ಭಯ ಆಗುತ್ತೆ. ಸ್ವಲ್ಪ ಯಾಮಾರಿದ್ರು ನನ್ನ ಸಂಸಾರ ಬೀದಿಗೆ ಬಂದ್ಬಿಡ್ತಾ ಇತ್ತು. ನಾನು ಯಾರಿಗೆ ಅನ್ಯಾಯ ಮಾಡಿದ್ದೆ? ನಾನು ಯಾರಿಗೆ ಅನ್ಯಾಯ ಮಾಡಿದ್ದೆ ಭಗವಂತ? ಭಗವಂತ, ಭಗವಂತ, ಎಲ್ಲರೂ ಸಾಡೆ ಸಾತಿ ಬಂದಿದೆ, ಹುಷಾರಾಗಿರಿ ಹುಷಾರಾಗಿರಿ ಅಂತ ಹೇಳ್ತಾ ಇದ್ರು. ನಿನಗೆ ಗೊತ್ತು ನಾನು ಯಾವ ತಪ್ಪು ಮಾಡಲ್ಲ ಅಂತ. ಆದ್ರೂ ನನಗೆ ಮಾತ್ರ ಯಾಕೆ ಹೀಗೆಲ್ಲ ಆಗ್ತಾ ಇದೆ? ಅಲ್ಲ, ನಾನು ಒಳ್ಳೆಯವನಲ್ವಾ? ನಾನು ಪ್ರಾಮಾಣಿಕ ಅಲ್ವಾ? ನಾನು ನಿಷ್ಠಾವಂತ ಅಲ್ವಾ? ನಾನು ನ್ಯಾಯವಾದವನಲ್ವಾ? ನೀನು ಎಷ್ಟೊಂದು ಜನರನ್ನ ನಾನು ನೋಡಿರ್ತೀಯ, ಆದ್ರೆ ಅವರಲ್ಲೆಲ್ಲ ನಾನು ತಾನೇ ಒಳ್ಳೆಯವನು. ಶಿವಪ್ರಸಾದ್, ನಾನು ಒಳ್ಳೆಯವನು, ನಾನು ಪ್ರಾಮಾಣಿಕ, ನಾನು ನಿಷ್ಠಾವಂತ. ಈ ಎಲ್ಲ ಮಾತಲ್ಲೂ ನಾನು ಅನ್ನೋದಿದೆಯಲ್ಲ ಶಿವಪ್ರಸಾದ್. ಹೇಗೆ ಆಸೆಯನ್ನು ಬಿಡಬೇಕು ಅನ್ನೋದು ಕೂಡ ಆಸೆ ಆಗುತ್ತೋ, ಹಾಗೆ ನಾನೇ ಒಳ್ಳೆಯವನು ಅನ್ನೋದರಲ್ಲಿ ಅಹಂಕಾರವಿದೆ. ನಾನು ಒಳ್ಳೆಯವನು ಸರಿ, ಆದರೆ ನಾನೇ ಒಳ್ಳೆಯವನು ತಪ್ಪು ಶಿವಪ್ರಸಾದ್. ಈ ಅಹಂಭಾವ ನಿನ್ನಿಂದ ಹೋಗ್ಬೇಕಿತ್ತು. ಅದು ಶನಿಯ ಪ್ರಭಾವದಿಂದ ಹೋಗಿದೆ. ಒಬ್ಬ ವ್ಯಕ್ತಿ ಅಪರಾಧ ಮಾಡಿದಾಗ ನ್ಯಾಯಾಲಯ ಆತನಿಗೆ ಇಂತಿಷ್ಟು ವರ್ಷ ಎಂದು ಶಿಕ್ಷೆ ನೀಡುತ್ತೆ. ಆ ಅಷ್ಟೂ ವರ್ಷಗಳು ಆತನಿಗೆ ನೀಡೋದು ಶಿಕ್ಷೆಯಲ್ಲ, ಆತನ ಮನಸ್ಥಿತಿಯನ್ನು ಬದಲಾಯಿಸೋದಿಕ್ಕೆ, ಆತನ ಮನೋವಿಕಾಸಕ್ಕೆ, ಆತನು ಹೊಸ ವ್ಯಕ್ತಿಯಾಗಿ ಬದಲಾಗೋದಿಕ್ಕೆ ನೀಡುವಂತಹ ಸಮಯ. ಶನಿ ಕೂಡ ಹಾಗೆ. ನೀವಂದ್ಕೊಂಡ ಹಾಗೆ ಅವನು ಕೆಟ್ಟವನಲ್ಲ, ಅವನು ನ್ಯಾಯ ರಕ್ಷಕ. ನ್ಯಾಯ ಅನ್ಯಾಯವನ್ನು ಸಮನಾಗಿ ಪರಿಶೀಲಿಸಿ ಶಿಕ್ಷೆ ಮತ್ತು ಶಿಕ್ಷಣವನ್ನು ಕೊಡುವಂತ ಮಹಾನ್ ಶಿಕ್ಷಕ.
ಶನಿ ಹೆಗಲೇರಿದ, ಶನಿ ವಕ್ರದೃಷ್ಟಿ ಬಿಟ್ಟ, ಶನಿ ವಕ್ಕರಿಸಿಕೊಂಡ. ಈ ರೀತಿ ಮಾತನಾಡೋದನ್ನ ನೀವು ಮೊದಲು ಬಿಡಬೇಕು. ಶನಿ ಪ್ರವೇಶ ಆದ ನಂತರ ವ್ಯಕ್ತಿಯ ವ್ಯಕ್ತಿತ್ವವೇ ಬದಲಾಗುತ್ತದೆ. ಅವರವರ ಕರ್ಮಫಲಗಳಿಗೆ ಅನುಸಾರವಾಗಿ ಕಬ್ಬಿಣದಂತವರು ಕರಗಿ ಅವರ ಗೆಲುವಿಗೆ ಆಯುಧವಾಗಬಹುದು. ಚಿನ್ನದಂತವರು ಇನ್ನಷ್ಟು ಲೇಪನವನ್ನು ಪಡೆದು ಮತ್ತಷ್ಟು ಹೊಳೆಯಬಹುದು. ಎಲ್ಲವೂ ನಿಮ್ಮ ಕೈಯಲ್ಲೇ ಇದೆ. ಮನುಷ್ಯರು ಶನಿಯಿಂದ ಕಲಿಯಬೇಕಾದದ್ದು ಬಹಳಷ್ಟಿದೆ. ಶನಿ ನನ್ನ ಮಹಾನ್ ಭಕ್ತ. ಆದರೆ ಕರ್ತವ್ಯ ನಿಭಾಯಿಸುವ ಸಂದರ್ಭ ಬಂದಾಗ ಅವನು ನನ್ನನ್ನೇ ಬಿಡಲಿಲ್ಲ. ಅವನ ಆ ನಿಷ್ಪಕ್ಷಪಾತ ನಿಲುವಿನ ಮುಂದೆ, ಅವನ ಆ ಮಹಾನ್ ಶಕ್ತಿಯ ಮುಂದೆ ನಾನೂ ಸೋತಿದ್ದೇನೆ. ಆದರೆ ಅವನ ಅಪಾರ ಭಕ್ತಿಗೆ ನಾನು ಸೋತಿದ್ದೇನೆ. ಶನಿಯು ಬಂದಾಗ ಅವಮಾನಗಳು, ಕಷ್ಟಗಳು, ಹೋರಾಟಗಳು ಎಲ್ಲವೂ ಸಹಜ. ಆದರೆ ಬಂದು ಹೋದ ಮೇಲೆ ವ್ಯಕ್ತಿಯ ಅಹಂಕಾರವು ನಾಶವಾಗಿ, ಒಳ್ಳೆತನ ಭಾಷೆಯಾಗಿ, ಅರಿವು ಕೋಶವಾಗಿ ಬದಲಾಗುವ. ಹಾಗಾಗಿ ಶನಿಯನ್ನು ದೋಷಿಸುವ ಮುನ್ನ ಒಮ್ಮೆ ಯೋಚಿಸಿ. ನಿನ್ ಮನೆಯವರು ಮಾಡ್ತಿರೋದೆಲ್ಲ ಸರಿ ಅಂತ ನಾನು ಹೇಳ್ತಿಲ್ಲ. ಆದರೆ ಅವರ ಕಾರ್ಯದ ಹಿಂದಿನ ಕಾಳಜಿಗೆ ಕಾರಣವಿದೆ. ಪ್ರೀತಿಸುವವರ ಕಾಳಜಿ ವ್ಯರ್ಥವಾಗದಂತೆ ನೋಡಿಕೊಳ್ಳಬೇಕಾಗಿರುವುದು ನಿನ್ನ ಕರ್ತವ್ಯ, ಶಿವಪ್ರಸಾದ್. ತಪ್ಪಾಯ್ತು ಭಗವಂತ, ನಂದೇ ತಪ್ಪು. ಇದನ್ನೆಲ್ಲ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ನಾನೇ ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದೆ. ಇನ್ಮೇಲೆ ಹಾಗೆ ಮಾಡಲ್ಲ. ಆದರೆ ಭಗವಂತ, ನನಗೊಂದು ಡೌಟು. ನಮ್ಮ ರಾಶಿಗೆ ಶನಿ ಬರೋ ಹಾಗೆ ಲಕ್ಷ್ಮಿ ಬರಲ್ವಾ? ಲಕ್ಷ್ಮಿಯೂ ಬರುತ್ತಾಳೆ. ಆದರೆ ಒಂದು ವಿಷಯ, ಲಕ್ಷ್ಮಿ ಬರಬೇಕಾದರೆ ಚಿನ್ನ, ಶನಿ ಹೋಗಬೇಕಾದರೆ ಚೆನ್ನ. ಚಾನೆ ಹಿಡಿದು ಕೊಡ್ತೀವಮ್ಮ, ಚಾನೆ. ಚೂರಿಗಳಿಗೆ, ಕತ್ತಿಗಳಿಗೆ, ಚಾಕುಗಳಿಗೆ ಚಾನೆ ಹಿಡಿದು ಕೊಡ್ತೀವಮ್ಮ, ಚಾನೆ. ಚೂರಿಗಳಿಗೆ, ಕತ್ರಿಗಳಿಗೆ ಚಾನೆ ಹಿಡಿದು ಕೊಡ್ತೀವಮ್ಮ, ಚಾನೆ. ಈ ಮೊಂಡಾಗಿರೋ ಚಾಕುಗಳಲ್ಲಿ ಹಾಗೂ ಹೀಗೂ ಇಷ್ಟು ದಿನ ತರಕಾರಿ ಕಟ್ ಮಾಡ್ತಿದ್ದೆ. ಸದ್ ಸಾಣೆ ಹಿಡಿಯೋನು ದೇವ್ರ ಥರ ಬಂದ. ಅಯ್ಯ, ಎಲ್ಲೋಗ್ಬಿಟ್ಟ ಇವನು? ಗಿರಿಜಾವಣಿಯವ್ರ, ಯಾರನ್ನ ಹುಡ್ಕಾಕತ್ತೀರಿ? ಸಾಣೆ ಹಿಡಿಯೋನು ಬಂದ ಅಲ್ವಾ? ಇಲ್ಲಿ ಕಾಣಿಸ್ತಾನೆ ಇಲ್ಲ. ಓ, ಅವ್ರ ಈ ಕಡೆ ಹೋದರಿ. ಹೋದ್ನಾ? ಓನಿವ್ರ, ತಡ್ರಿ ಕರೆಸ್ತೀನಿ. ಲೇ ಪಿಂಗಾಣಿ, ನೋಡಿ ಕರ್ಕೊಂಬಲೆ. ಓ ಸಾಲಣ, ಸಾಲಣ. ಓ ಸಾಲಣ ಕೊಡ್ತೀವಣ್ಣ, ಚಾಣೆ. ಸಾಲಣ ಕರಿತಾರಣ್ಣ, ಬನ್ನಿ ಅಣ್ಣ. ಹಾ, ವರೇಣ ಇಲ್ಲ ಅಣ್ಣ. ಎನ್ನಮ್ಮ, ಎನ್ನ ವೇಣು? ನಿನ್ನ ಹತ್ರ ಸಾನೆ ಆಡ್ಸೋದ್ ಬಿಟ್ಟು ಮತ್ತೇನ್ ಕೇಳ್ತಾರಪ್ಪ? ಅಣ್ಣ ಚಾಕು. ಸರಿ ಕುಡುಮ, ಪಂಡಿತರೆ. ಪಣ್ಣ. ಎನ್ನಮ್ಮ ಇಪ್ಪಡಿ ತಮಿಳ್ ಪೇಸ್ರೆ? ಅಣ್ಣ, ಒಂದು ಕಾವೇರಿ, 2 ಸ್ಟೇಟ್, 3 ಮಾತು. அப்படிதான். ఓహో, కలకిటుమే. అప్పుడి నా కత్తికి పొదను పెట్టన్నా. అన్నా, బాగున్నావా అన్నా? అన్నా, నేనున్నాను, భయమొద్దు. அக்கா, எல்லாம் முடிஞ்சிடுச்சு. இப்போ 30 ரூபாய் கொடுங்க. நல்லா ரொம்ப சாரி ரொம்ப நல்லா இருக்கும். ಅಕ್ಕ, ಕೊಂಚ ತಣ್ಣಿ ಕುಡುಕ. ನೀರ್ ಬೇಕೇನಪ್ಪ? ನಮ್ಗೆ ಕುಡಿಯಕ್ ನೀರಿಲ್ಲ. ಆದ್ರೆ
ಯಾರಾದ್ರೂ ನೀರ್ ಕೇಳಿದ್ರೆ ಇಲ್ಲ ಅಂತ ಹೇಳ್ಬಾರ್ದು ಅನ್ನೋದು ನಮ್ಮ ಪದ್ಧತಿ.